ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಟ್ರೈಲರ್ ಅಂತೂ ರಿಲೀಸ್ ಆಗಿತ್ತು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ರಿಲೀಸ್ ಆಗಿರುವಂತಹ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಅಂತೂ ಪಡ್ಕೊಳ್ತಾ ಇದೆ. ಡೆವಿಲ್ ಟ್ರೈಲರ್ನಲ್ಲಿ ಮ್ಯೂಟ್ ಅಂತಂದ್ರೆ ಲೈಕ್ ಏನಂತಂದ್ರೆ ಆ ಯಾವುದೇ ರೀತಿಯಾದಂತಹ ಡೈಲಾಗ್ಗಳಿಲ್ಲದೆ ಕೇವಲ ಎಂಟ್ರಿ ಸೀನ್ಗಳಿಂದ ಸಾಕಷ್ಟು ಸುದ್ದಿ ಮಾಡ್ತಿರುವಂತಹ ಡೆವಿಲ್ ಸಿನಿಮಾದ ಕಳನಟ ವಿನಯ್ ಗೌಡ ಅವರು ಇವತ್ತು ನಮ್ಮ ಬಾಸ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಬ್ರೋ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಡೆವಿಲ್ ಸಿನಿಮಾ ಈ ಹಿಂದೆ ಈಗ 2018ರಲ್ಲೇ ಸೆಟ್ಟೇರಿದ್ರು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಕನ್ನಡ ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಸುದ್ದಿ ಮಾಡಿರುವಂತಹ ಸಿನಿಮಾ ಅಫಿಷಿಯಲ್ ಆಗಿ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದರಲ್ಲಿ ನಿಮ್ಮ ಡೈಲಾಗ್ಸ್ ಅನ್ನ ಹೈಡ್ ಮಾಡಿದ್ದಾರೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ? ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಟೈಲಿಶ್ ಆಗಿದೆ. ಸಿನಿಮಾ ಪ್ರೋಮೋ ನೋಡಿರ್ಬೋದು ನೀವು. ನಂದೊಬ್ಬಂದೇ ಡೈಲಾಗ್ ಅಂತಲ್ಲ, ಸಾಕಷ್ಟು ಯುನೋ ಮೇನ್ ಇಂಪಾರ್ಟೆಂಟ್ ಡೈಲಾಗ್ಸ್ ಆಗಲಿ ಯಾವುದು ಬಿಟ್ಕೊಟ್ಟಿಲ್ಲ ಇನ್ನು ಸಿನಿಮಾದು. ಬರೀ ಮೇನ್ ಲೀಡ್ ಆದ ದರ್ಶನ್ ಸರ್ದು ಏನಿದೆ ಡೈಲಾಗ್ಸು ಅವ್ರದ್ದು ಮಾತ್ರ ಹೇಳಿದ್ದಾರೆ. ಇಟ್ಸ್ ಗುಡ್, ಯಾಕೆಂದರೆ ಅಭಿಮಾನಿಗಳು ತುಂಬ ವರ್ಷಗಳಿಂದ ಕಾಯ್ತಾಯಿದ್ರು ಇದಕ್ಕೆ. ಆ್ಯಂಡ್ ಇದು ಪರದೆ ಮೇಲೆ ಬರೋದಕ್ಕೆ ಈಗ ಚಾನ್ಸ್ ಸಿಕ್ಕಿದೆ. ಸೊ ಇಟ್ ಈಸ್ ಗೋನ್ ಬಿ ಗುಡ್. ಅವ್ರ ಅಭಿಮಾನಿಗಳು ಕೂಡ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಬೆಳಗ್ಗೆಯಿಂದ ಒಂದು ಸಂಭ್ರಮ ನಡೀತಾ ಇದೆ. ಸೊ ಐ ಆಮ್ ಆಲ್ಸೋ ಹ್ಯಾಪಿ. ಓಕೆ, ಈಗ ಒಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ಕಳನಟ ಅಂದ ತಕ್ಷಣ ಆ ಹೀರೋಗೆ ಆಪೋಸಿಟ್ ಆಗಿ ಡೈಲಾಗ್ಸ್ ಇರುತ್ತೆ. ಬಟ್ ನಿಮ್ಮ ಒಂದು ಡೈಲಾಗ್ಸ್ ಅನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಆ ಕ್ಯೂರಿಯಾಸಿಟಿನ ಹಂಗೆ ಕ್ಯಾರಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಪ್ರಕಾಶ್ ಸರ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಪ್ರಕಾಶ್ ಸರ್ ಫಸ್ಟ್ ನನಗೆ ಕಾಲ್ ಬಂದಿದ್ದೆ ಪ್ರಕಾಶ್ ಸರಿಂದ. ಆ್ಯಂಡ್ ಹೀಸ್ ಅ ಅಮೇಝಿಂಗ್ ಡೈರೆಕ್ಟರ್. ನೀವು ಅವರು ಹಿಂದೆ ಮಾಡಿರೋವಂಥ ಸಿನಿಮಾಗಳು ನೋಡಿರ್ಬೋದು. ಆ್ಯಂಡ್ ಅವರ ಒಂದು ಪ್ರಾಜೆಕ್ಟ್ ಅಂದರೆ ಇಟ್ ಈಸ್ ಗೋನ್ ಬಿ ಲೈಕ್ ಒಂದು ತುಂಬ ಹೈ ಬಜೆಟ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಒಂದು ಪೇಂಟಿಂಗ್ ಥರ ಇರುತ್ತೆ. ಸೊ ಈ ಸಿನಿಮಾನೂ ಅಷ್ಟೇ ಅದೇ ರೀತಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಡೈಲಾಗ್ಸ್ನ ಎಲ್ಲಾದರೂ ಬಿಟ್ಕೊಟ್ರೆ ಯು ವಿಲ್ ನೋ ವಾಟ್ ಇಟ್ ಈಸ್. ಫಾರ್ ಎಕ್ಸಾಂಪಲ್ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಸಿನಿಮಾ ಯಾವ ರೀತಿ ಹೋಗಬೇಕು ಆ ಒಂದು ರೀತಿನಲ್ಲಿ ನೀಟಾಗಿ ಪ್ರೋಮೋ ಕಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಪ್ರೋಮೋನಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸಾಕಷ್ಟು ಬೆಳಗ್ಗೆಯಿಂದ ಒಂದಷ್ಟು ರಿಯಾಕ್ಷನ್ಸ್ ಬರ್ತಾ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ವೆಯ್ಟ್ ಮಾಡಿ ನೋಡಿ 11ನೇ ತಾರೀಕಿಗೆ. ಪ್ರತಿಯೊಬ್ಬರಿಗೂ ತಾವು ಇಷ್ಟಪಟ್ಟಿರುವಂತಹ ನಟರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅನ್ನುವಂತ ಆಸೆ ಇರ್ತೈತೆ. ಸೊ ಅದರಲ್ಲೂ ದರ್ಶನ್ ಅವರೊಟ್ಟಿಗೆ ಆಕ್ಟ್ ಮಾಡಬೇಕು ಅಂದಾಗ ಆ ಉತ್ಸಾಹ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅವರೊಟ್ಟಿಗೆ ನೀವು ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಿ ಅಂದಾಗ ಹೆಂಗಿತ್ತು? ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ಏನೆಲ್ಲ ಆಯ್ತು? ಆ ಟೈಮ್ನಲ್ಲಿ ಒಂದು ಸ್ವಲ್ಪ ಲೀಗಲ್ ಇಶ್ಯೂಸ್ ನಡೀತಾ ಇತ್ತು. ಸೊ ಅದಲ್ಲದೆ ಅವ್ರು ತುಂಬ ಪ್ರೊಫೆಷ್ನಲ್. ಸೆಟ್ಟಿಗೆ ಬಂದಾಗ ಏನಿದೆ ಆ ಸೆಟ್ಟಲ್ಲಿ ಜಸ್ಟ್ ಆ ಸೀನ್ಗೆ ನಂದು ಅವ್ರದ್ದು ಒಂದಷ್ಟು ಏನು ಮುಖಾಮುಖ ಎದುರುಗಡೆ ಡೈಲಾಗ್ಸ್ ಇದೆಯೋ ಆ ಡೈಲಾಗ್ಸ್ನ ಒಂದ್ಸಲಿ ಈ ಥರ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಅಷ್ಟೇ ಕಾನ್ವರ್ಸೇಷನ್ ಇದ್ದಿದ್ದು. ಶಾರ್ಟ್ ಕಟ್ ಆಯಿತಾ, ಅವರು ಅವ್ರ ಜಾಗಕ್ಕೆ ಹೋಗೋರು, ನಾನು ನನ್ನ ಜಾಗಕ್ಕೆ ಬರ್ತಿದ್ದೆ. ಬಿಕಾಸ್ ತುಂಬ ಲಿಮಿಟೆಡ್ ಟೈಮ್ ಇತ್ತು. ಆ್ಯಂಡ್ ತುಂಬ ಲಿಮಿಟೆಡ್ ಟೈಮ್ನಲ್ಲಿ ತುಂಬ ಜಾಸ್ತಿ ಕೆಲಸ ಆಯಿತು. ಬಿಕಾಸ್ ಶೂಟ್ ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಆಗಿದ್ದು. ಸೊ ಅಷ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಸಿಕ್ಕಿಲ್ಲ ನನಗೆ. ಏನೇ ಇದ್ರೂ ಆನ್ ಶಾಟ್ ಡೈಲಾಗ್ಸ್. ಸೊ ಇಟ್ ವಾಸ್ ವೆರಿ ಪ್ರೊಫೆಷ್ನಲ್. ಮುಗಿಸ್ಕೊಂಡ್ವಿ, ನಾವು ನಮ್ಮ ಪಾಡಿಗೆ ನಾವು ಬಂದ್ವಿ, ಅವ್ರ ಪಾಡಿಗೆ ಅವ್ರು ಹೋದ್ರು. ಈಗ ಡೆವಿಲ್ ಟ್ರೈಲರ್ ಅಲ್ಲಿ ಒಂದು ನಿಮ್ದು ಮತ್ತೆ ಅವ್ರ ಕಾನ್ವರ್ಸೇಷನ್ ಏನೋ ಇರುತ್ತೆ. ಐ ಥಿಂಕ್ ಕಾಡೆಲ್ಲ ಅಥವಾ ಅದು ಫಾರೆಸ್ಟ್ ಅಲ್ಲಿ ಏನೋ ಇದೆ. ಅವ್ರು ಬರ್ತಾರೆ, ನಿಮ್ಮನ್ನ ಏನೋ ಮುಟ್ಟಾಗಿ ಬರ್ತಾರೆ, ಅವಾಗ ನೀವು ಒಂದು ಸೈಡ್ ಹಂಗೆ ಹೋಗ್ತೀರಾ. ಆ ಒಂದು ಸೀನ್ ಬಗ್ಗೆ ಹೇಳೋದಾದ್ರೆ ಸರ್, ಅದು ನಾನು ಎಲ್ಲ ಸೀನ್ಗಳನ್ನು ಹೇಳಿದ್ರೆ ಇನ್ನು ಸಿನಿಮಾನಲ್ಲಿ ಏನು ನೋಡ್ತೀರಾ ನೀವು? ಅದೊಂದು ಲೀಡ್ ಇದೆ. ಅದು ಯಾವುದಕ್ಕೆ ಅನ್ನೋದು ಲೀಡು, ಅದೊಂದು ಅವ್ರ ಗಾಡಿನಲ್ಲಿ ಬರ್ತಿರ್ತಾರೆ, ನಾನು ಅಡ್ಡ ನಿಂತಿರ್ತೀನಿ. ಸೊ ಅದೊಂದು ಲೀಡ್ ಇದೆ. ಸೊ ಅಲ್ಲಿಂದ ಒಂದು ಬೇರೆ ಕಡೆಗೆ ಎಲ್ಲಿಗೂ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ನೋಡಿ ನೀವು ಗೊತ್ತಾಗತ್ತೆ. ಎಸ್, ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ಬರ್ತಾ ಇದೆ. ಮೊದಲು 12 ಅಂತಿತ್ತು. ಈಗ ಅಭಿಮಾನಿಗಳಿಗೋಸ್ಕರ ಒಂದಿನ ಮುಂಚಿತವಾಗೇ ಬರ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ದರ್ಶನ್ ಅವರಿದ್ರಿಗೆ ಅವರೊಟ್ಟಿಗೆ ಇನ್ನೊಂದಷ್ಟು ಸಮಯವನ್ನ ಟೈಮ್ ಸ್ಪೆಂಡ್ ಮಾಡುವಂತಹ ಒಂದು ಅವಕಾಶ ಸಿಗ್ತಿತ್ತು. ಪ್ರಮೋಷನ್ಗಳಲ್ಲಾಗಿರ್ಬೋದು, ಈವೆಂಟ್ಗಳಲ್ಲಾಗಿರ್ಬೋದು. ಸಾರಥಿ ಇಲ್ಲದೆ ಸಿನಿಮಾವನ್ನ ರಿಲೀಸ್ ಮಾಡ್ಲಾಗ್ತಾ ಇದೆ. ಇವಾಗ ಎಲ್ಲ ನಟರ ಮೇಲೆ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಟರ್ ಏನಿದೆ ಪ್ರಕಾಶ್ ಅವರಿದೆ, ಅವರ ಮೇಲೆ ಹೆಗಲೇರಿದೆ ಈ ಒಂದು ಸಿನಿಮಾದ ರಿಲೀಸ್ ಮಾಡುವಂತಹ ಜವಾಬ್ದಾರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಹೌದು, ಅವ್ರು ಇದ್ದಿದ್ರೆ ಸಿನಿಮಾ ಅವ್ರದ್ದು ಮೇನ್ ಲೀಡೇ ಅವರು. ಸೊ ಅವ್ರು ಇದ್ದಿದ್ರೆ ಇನ್ನೊಂದಷ್ಟು ಮೈಲೇಜ್ ಸಿಕ್ಕಿರೋದು. ಬಟ್ ದೆನ್ ಅವ್ರ ಸಪೋರ್ಟರ್ಸು, ಅವ್ರ ಫ್ಯಾನ್ ಬೇಸು ನಿಮ್ಗೆ ಗೊತ್ತು ಹೇಗಿದೆ ಅಂದ್ಬಿಟ್ಟು. ಸೊ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ ಸಿನಿಮಾಗೆ. ಆ್ಯಂಡ್ ಸಿನಿಮಾ ಚೆನ್ನಾಗಾಗತ್ತೆ ಅಂತ ಭಾವಿಸಿದ್ದೀನಿ. ಆ್ಯಂಡ್ ಆದಷ್ಟು ಎಷ್ಟು ಬೇರೆ ಕೆಲಸಗಳಿದೆ ಪ್ರಕಾಶ್ ಸರು ಆ್ಯಂಡ್ ಟೀಮ್
ಎಲ್ಲರೂ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಿ ಅವರು ಕೈನಲ್ಲಿ ಆದಷ್ಟು ಟಿಲ್ ಎಂಡ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಒಂದು ಸಕ್ಸಸ್ ಕಾಣತ್ತೆ ಅನ್ನೋದು ಡೌಟೇ ಇಲ್ಲ. ಮೊನ್ನೆ ಡೆವಿಲ್ ಸಿನಿಮಾದ ಒಂದು ಮಾಧ್ಯಮಗೋಷ್ಠಿ ಇತ್ತು, ಎಲ್ಲರೂ ಬಂದಿದ್ರು ಬಟ್ ನೀವು ಬಂದಿರಲಿಲ್ಲ, ಯಾಕೆ ಅಂತ? ಇಲ್ಲ, ನಂದು ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಬಿಕಾಸ್ ಮೈ ಗ್ರ್ಯಾಂಡ್ ಮದರ್ ಇಸ್ ನಾಟ್ ವೆಲ್. ಸೊ ಶಿ ಈಸ್ ಇನ್ ದ ಹಾಸ್ಪಿಟಲ್. ಅಲ್ಲಿದ್ದೆ ನಾನು. ಆ್ಯಂಡ್ ಇಡೀ ಟೀಮ್ಗೆ ನಾನು ಹೇಳಿದ್ದೆ ಕೂಡ, ಅಲ್ಲಿ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಂದ್ಬಿಟ್ಟು. ಸೊ ಐ ವಾಸ್ ದೇರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.